बीजापुर में पहली बार मनोरंजन नगरी लाया है आपके लिए समर फेस्ट के तौर पर फन फेयर। अथनी रोड इडगी पेट्रोल पंप के पास शाम 4 बजे से रात 10 बजे तक। इधर आके मज़ा लूटिए और विजिट करना ना भूलिएगा। स्वागत है आपका अर्बन न्यूज़ में। मैं आपके साथ वासंती कलाल। ಅಲ್ಲಿ ಎಲ್ಲೋ ಒಂದು ಕಡೆ ಬೇಸರ ಆಗಿದೆ. ಇದರಲ್ಲಿ ಬೇಸರ ಆಗೋ ಪ್ರಶ್ನೆನೇ ಇಲ್ಲ. ಯಾಕಂದರೆ ಮೊಟ್ಟ ಮೊದಲನೇದು ಒಂದು ಕೊಲಿಷನ್ ಗೌರ್ಮೆಂಟ್, ಕೊಲಿಷನ್ ಕಂಪಲ್ಷನ್ಸ್ ಅಂತ ಇರ್ತದೆ. ಕೊಲಿಷನ್ ಕಂಪಲ್ಷನ್ ಇರೋದ್ರಿಂದ ಬಹುತೇಕವಾಗಿ ನನಗನ್ನಿಸ್ತಾ ಇದೆ ಕೊಲಿಷನ್ ಪಾರ್ಟ್ನರ್ಸ್ಗೆ ಪ್ರಯಾರಿಟಿ ಕೊಡಬೇಕು ಮತ್ತು ಅಲ್ಲಿ ಕೆಲಸ ಮಾಡಿದಂಥ ಹಿರಿಯ ಅನುಭವ ಸಚಿವರಿಗೆ ಮುಂದುವರಿಸಬೇಕು. ನೀವು ನೋಡಿದಿರಿ ಮೋದಿಯವರ ಹಿಂದಿನ ಅವಧಿಯಲ್ಲಿ ಯಾರ್ಯಾರು ಪ್ರಮುಖ ಖಾತೆಯನ್ನು ವಹಿಸಿದ್ರು ಎಲ್ಲರೂ ಕೂಡ ಹೆಚ್ಚು ಕಮ್ಮಿ ಮುಂದುವರಿಸಿದ್ದಾರೆ. ಮುಂದುವರಿಸಬೇಕು ಮತ್ತು ಕೊಲಿಷನ್ ಪಾರ್ಟ್ನರ್ಸ್ಗೆ ಅವಕಾಶ ಕೊಡಬೇಕು ಅನ್ನುವಂಥ ಕಾರಣದಿಂದ ನಮ್ಗೆ ಅವಕಾಶ ಸಿಕ್ಕಿರಲಿಕ್ಕಿಲ್ಲ. ಆದರೆ ಕೆಲಸ ಮಾಡೋದಕ್ಕೆ ಏನೂ ನಮಗೆ ಇದು ಇಲ್ಲ. ಮತ್ತು ನಾವು ಒಬ್ಬ ಸಂಸತ್ ಸದಸ್ಯರಾಗಿ ಏನು ನ್ಯಾಯ ಕೊಡಬೇಕು ಆ ಕ್ಷೇತ್ರಕ್ಕೆ ಆ ಕೊಡುವಂಥ ಶಕ್ತಿ ನನಗೊಬ್ಬ ಸಂಸತ್ ಸದಸ್ಯನಾಗಿ ಶಕ್ತಿ ಇದೆ. ಸತತವಾಗಿ 4 ಬಾರಿ ಬೆಂಬಲಿಸಿದ್ದಾರೆ ಅಂದ್ರೆ ಶಿವಕುಮಾರ್ ಉದಾಸಿ ಅವರು ನಡೆದು, ಆದರೂ ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿ ಆಗಿ ನಾನು ಅಸಮಾಧಾನ ಇಲ್ಲ. ಅಸಮಾಧಾನ ಯಾವುದೂ ಇಲ್ಲ. ನಾನೆಲ್ಲ ಪ್ರತಿಯೊಂದು ಹಳ್ಳಿ ಓಡಾಡಿದ್ದೇನೆ, ನಿಮ್ಮ ಪ್ರಶ್ನವ್ರಿಗಿಂತ ಜಾಸ್ತಿ ಓಡಾಡಿದ್ದೀನಿ. ಅಸಮಾಧಾನ ಎಲ್ಲೂ ಇಲ್ಲ. ಇನ್ನಷ್ಟು ಆಗ್ಬೇಕನ್ನುವಂಥ ಬಯಕೆ ಇದೆ. ಮತ್ತು ಕೆಲವು ಬೇರೆ ಬೇರೆ ಕಾರಣಕ್ಕಾಗಿ ಪ್ರಮುಖ ಯೋಜನೆಗಳು ತಾಂತ್ರಿಕ ಮತ್ತು ಇತರ ಕಾರಣಕ್ಕಾಗಿ ಲ್ಯಾಂಡ್ ಎಕ್ವಿಷನ್ನಿಂದ ಕೆಲವು ನಿಂತಿದೆ ಮತ್ತು ಕೆಲವು ರಾಜ್ಯ ಸರ್ಕಾರದ ಅಸಹಕಾರದಿಂದ ಕೂಡ ನಿಂತಿದೆ. ಉದಾಹರಣೆಗೆ ಎಲಿವಿಗಿ ಗದಗ ರೈಲ್ವೆ ನಾನಿದ್ದಾಗ 700 ಕೋಟಿ ರೂಪಾಯಿನ ಬಜೆಟಲ್ಲಿ ಇಟ್ಟಿದ್ದೆ. ಈ ಸರ್ಕಾರ ಬಂದ ಮೇಲೆ ತೆಗೆದ್ರು ಅದೆಲ್ಲ ಲ್ಯಾಂಡ್ ಎಕ್ವಿಷನ್ಗೆ ಹೋಗೋದು. 80% ಲ್ಯಾಂಡ್ ಎಕ್ವಿಷನ್ ಆದಾಗ ರೈಲ್ ಆಗುತ್ತೆ. ಅದಕ್ಕೆ ನಾನು ಬೆನ್ನತ್ತಾ ಇದ್ದೆ. ಹಂಗೆ ಹಂಗಲ್ಲ, ಎಲ್ಲ ಥರದ ನನಗೆ ಆಡಳಿತ ಅನುಭವ ಇರೋದ್ರಿಂದ ಸಂಪುಟದಲ್ಲಿ ಇರಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ. ನನ್ನ ಆಡಳಿತದ ಅನುಭವವನ್ನು ಸಂಪೂರ್ಣವಾಗಿ ಇದಕ್ಕೆ ದಾರಿ ಏರಿದ್ದೇನೆ. ಮತ್ತು ಇದರಿಂದ ಇನ್ನೊಂದು ಏನಾಗಿದೆ ಅಂದರೆ ನನ್ನ ಕ್ಷೇತ್ರಕ್ಕೆ ನಾನು ಹೆಚ್ಚಿಗೆ ಸಮಯ ಕೊಡ್ಬೋದು, ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡ್ಬೋದು, ನನ್ನ ಜಿಲ್ಲೆಗೆ 2 ಜಿಲ್ಲೆಗೆ ಕೆಲಸ ಮಾಡ್ಬೋದು. ಅಷ್ಟೇ ಅಲ್ಲ, ರಾಜ್ಯಕ್ಕೆ ನಾನು ಹೆಚ್ಚಿನ ಸಮಯ ಕೂಡ ಮಾಡ್ಬೋದು. ಹೀಗಾಗಿ ಇದನ್ನು ಸದುಪಯೋಗ ಮಾಡ್ಕೊಳ್ಳೋದು ಹೆಂಗಂತ ನನಗೆ ಗೊತ್ತಿಲ್ಲ. ಈಗ ಲೋಕಸಭಾ ಕ್ಷೇತ್ರ ಅಂತ ಸರ್, ನಿಮ್ಮ MLA ಸಿಗ್ಗಾಂವ್ ಕ್ಷೇತ್ರದ ಮುಂದಿನ ಉತ್ತರಾಧಿಕಾರಿ ಯಾರು, ಏನು ಚರ್ಚೆ ಕಾರ್ಯಕರ್ತರು? ನಾನು ಈ ಕ್ಷಣದವರೆಗೂ ನಾನೇ MLA. ಮುಂದೆ ನಾನೇ MLA. ನಾನು 17ನೇ ತಾರೀಕು ರಾಜೀನಾಮೆಯನ್ನು ಕೊಡ್ತಾ ಇದ್ದೆ. ಕೊಟ್ಟ ಮೇಲೆ ಚುನಾವಣೆ ಆಯೋಗ ದಿನಾಂಕ ತೀರ್ಮಾನ ಮಾಡ್ತದೆ. ಆಮೇಲೆ ಪಕ್ಷ ತನ್ನ ಪ್ರಕ್ರಿಯೆ ಪ್ರಾರಂಭ ಮಾಡ್ತದೆ. ಹಲವಾರು ಜನ ಸಮರ್ಥರಿದ್ದಾರೆ. ಸರ್ವೆ ಮಾಡ್ತೀವಿ. ಯಾರಿಗೆ ಅತ್ಯಂತ ಜನ ಬೆಂಬಲ ವ್ಯಕ್ತ ಆಗುತ್ತೋ ಅವ್ರು ಕೊಡಬೇಕನ್ನುವಂಥದ್ದು ಏನು ನಮ್ಮ ಪಕ್ಷದ ವಿಚಾರ ಇದೆ. ಪಕ್ಷ ಅಂತಿಮವಾಗಿ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ. ನನ್ನ ವೈಯಕ್ತಿಕ ವಿಚಾರದಲ್ಲಿ ಯಾರೇ ನಿಂತರೂ ಕೂಡ ಅವ್ರು ಗೆಲ್ಲಿಸ್ಕೊಡುವಂಥದ್ದಕ್ಕೆ ಎಲ್ಲ ರೀತಿಯ ಶ್ರಮವನ್ನು ನಾನು ಹಾಕ್ತೀನಿ. ಸ್ಥಳೀಯರಿಗೆ ಕೊಡಬೇಕು, ಕೂಡ ಸಾಕಷ್ಟು ಜನ ಅವೆಲ್ಲ ಚರ್ಚೆಗಳು ನಡೀತಾ ಇರ್ತವೆ. ಎಲ್ಲ ಚುನಾವಣೆಯ ನಾನು ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದು ಅಷ್ಟೇ ನಾನು ತೀರ್ಮಾನ. ಕೆಲವೊಂದಿಷ್ಟು ಚರ್ಚೆಗಳಾಗುವ, ಅವ್ರ ಮಗ ಬರ್ತಾರೆ, ಹಿಂಗೆ ಎಲ್ಲ ಚರ್ಚೆಗಳಿಗೆ ಒಂದೇ ಉತ್ತರ. ಏನು ಪಕ್ಷ ಅಳೆದು ಸುರಿದು ತೂಗಿ ಜನ ಬೆಂಬಲ ಸರ್ವೆ ಮಾಡಿ ಏನು ತೀರ್ಮಾನ ಮಾಡುತ್ತೋ ಅದೇ ನನ್ನ ತೀರ್ಮಾನ. ಚಲೋ, ಯಾರನ್ನೇ ಮಾಡಿದ್ರು ದರ್ಶನ್ ದುಬ್ಳೆಗಳಿದೆ.
ಮೊಬೈಲು ಮತ್ತು ನಾವು ಅಷ್ಟೇ ದಾರಿ ಬಿಡ್ರಿ ಮುಂದೆ ನನಗೆ ಸ್ವಲ್ಪ ಚಲೋ ಬರ್ರಿ इंडी का सबसे लजीज खाना होटल बड़े मियाँ होटल में हर वैरायटी का खाना मिलेगा। आपका अपना बड़े मियाँ होटल, एक बार विजिट करिए। एड्रेस है इंडी रेलवे स्टेशन रोड, इंडी बस स्टैंड के करीब।